ಸಂಪರ್ಕದಲ್ಲಿರಿ ಸುರೇಶ್. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಏರ್ಪೋರ್ಟ್ಗೆ ಬಂದ 40 ನಿಮಿಷಗಳಲ್ಲಿ SIT ಅರೆಸ್ಟ್ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ LOC ಸರ್ವ್ ಆಗಿರೋದ್ರಿಂದ ಅವ್ರನ್ನ ವಶಕ್ಕೆ ಪಡೆಯಬಹುದು. ಇಮಿಗ್ರೇಷನ್ ಚೆಕಿಂಗ್ ವೇಳೆ ಪ್ರಜ್ವಲ್ ಅವರನ್ನ ವಶಕ್ಕೆ ಪಡೆಯಲಿದೆ SIT ಅಂತ ಹೇಳಲಾಗ್ತಾ ಇದೆ. ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಮುಗಿಸ್ಬಿಟ್ಟು ಅಲ್ಲೆಲ್ಲ ಸೈನ್ ಮಾಡೋದಿರುತ್ತೆ, ಅದನ್ನು ಮುಗಿಸ್ಬಿಟ್ಟು SIT ವಶಕ್ಕೆ ಪಡೆಯುತ್ತೆ ಅಂತ ಹೇಳಲಾಗಿದೆ. ಆನಂತರ ಅವರ ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು, ಅದೆಲ್ಲದರ ಜೆರಾಕ್ಸ್ ತಗೋತಾರೆ ಅಂತ ಹೇಳಲಾಗ್ತಾ ಇದೆ. ನಾನ್ ಸ್ಟಾಪ್ ಲೈವ್ ರಿಪಬ್ಲಿಕ್ ಕನ್ನಡ ನಿಮಗೆ ಎಲ್ಲ ಅಪ್ಡೇಟನ್ನು ಕೊಡುತ್ತೆ. ಪರಾರಿ ವೀರ ಈಗ ಬೆಂಗಳೂರಿನತ್ತ ವಾಪಸ್ ಆಗಮಿಸ್ತಾ ಇದ್ದಾರೆ. ಅಂತೂ ಇಂತೂ ಮಧ್ಯರಾತ್ರಿ ವಿಮಾನ ಲ್ಯಾಂಡ್ ಆದ ಮೇಲೆ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ SIT ಅವರನ್ನು ವಶಕ್ಕೆ ಪಡೆಯುತ್ತೆ. ಇಡೀ ಪ್ರಕರಣವನ್ನು ಕರ್ನಾಟಕ ರಾಜ್ಯ ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದೆ. ಎಲ್ಲೋ ಒಂದು ರೀತಿಯ ಪ್ರಹಸನದ ರೀತಿಯಲ್ಲಿ ಈ ಪ್ರಕರಣ ಕಂಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಆ ಹೆಣ್ಣು ಮಕ್ಕಳ ಬಾಳಿನಲ್ಲಿ ನಿಜಕ್ಕೂ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಆಗೋಯ್ತೇನೋ ಅಂತ ಅನ್ಸುತ್ತೆ. ಇಡೀ ಪ್ರಕರಣ ಅಷ್ಟು ಗಂಭೀರ ಪ್ರಕರಣ ಆಗಿದ್ದಂಥದ್ದು. ಈಗ ಅಂತೂ ಇಂತೂ ಪುಣ್ಯಾತ್ಮ 35 ದಿನ ಆದಮೇಲೆ ಈಗ ನಾನು ಬರ್ತಾ ಇದ್ದೀನಿ ಅಂತ ದೊಡ್ಡದಾಗಿ ಅನೌನ್ಸ್ ಮಾಡಿಬಿಟ್ಟು ಬರ್ತಾ ಇದ್ದಾರೆ. ಇಂಥವ್ರನ್ನ ನಾವು ಜನಪ್ರತಿನಿಧಿಗಳು ಅನ್ನಬೇಕಾ? ಇಂಥವರು ಕೂಡ ಜವಾಬ್ದಾರಿಯುತ ಜನಪ್ರತಿನಿಧಿಗಳ ಸ್ಥಾನದಲ್ಲಿ 5-5 ವರ್ಷ ಕೂತಿದ್ರು ಅಂದರೆ ನಿಜಕ್ಕೂ ಆತಂಕ ಆಗುತ್ತೆ. ಆರೋಪ ಬಂದ ತಕ್ಷಣ ಜನರೆದುರು ಬಂದು ಉತ್ತರ ಕೊಡಬೇಕಾಗಿತ್ತು. ಈಗ ಅಲ್ಲೆಲ್ಲೋ ಫಾರಿನಲ್ಲಿ ಓಡೋಗಿ ಕುತ್ಕೊಂಡ್ಬಿಟ್ಟು ಅಲ್ಲಿಂದ ಈಗ ಬರ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ದೇವನಹಳ್ಳಿಯಿಂದ ನಮ್ಮ ಮಂಜುನಾಥ್ ದಿನ್ನೂರು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನು ಹೇಳೋಕೆ ಬಯಸ್ತೀರಾ? ಒಂದು ಕಡೆ ನಾವು ನೋಡಿ ಇದು ಒಂಥರ ಕರ್ಮ ನಮ್ಮದು ಅಂತ ಹೇಳಬೇಕು. ಇವ್ರು ಪರಾರಿ ಆಗ್ತಾರೆ, ಆಮೇಲೆ ಅವರೊಂದು ವಿಡಿಯೋ ಬಿಡ್ತಾರೆ, ಆಮೇಲೆ ನಾನು ಬರ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡ್ಕೊಂಡು ಬರೋದು ಬೇರೆ. ಮತ್ತೆ ಸೊ ಇದನ್ನು SIT ಟೀಮು ಕಾದು ಕುಳಿತಿದೆ. ತಕ್ಷಣ ಅವ್ರನ್ನ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು ಅಂತ. ಇಂಥವರೆಲ್ಲ ನಮ್ಮ ಸಂಸದರು ಅಂತ ಹೇಳೋದಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಆಗತ್ತೆ ಅಂತ. ಎನಿವೆ ಮಂಜುನಾಥ್, ಏನು ಅಪ್ಡೇಟ್ ಇದೆ ನಿಮ್ಮ ಹತ್ರ ಈ ಪ್ರಜ್ವಲ್ ಆಗಮನದ ಕುರಿತಾಗಿ? ಶ್ರೀಲಕ್ಷ್ಮಿ, ಖಂಡಿತವಾಗಿ ಈಗಾಗಲೇ ಮುನ್ನುಚ್ಚಿಂದ ಹೊರಟಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಕೆಲವೇ ಗಂಟೆಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ನಿಜವಾಗ್ಲೂ ಇದು ಇಡೀ ರಾಜ್ಯದ ಜನ ಕೂಡ ಕಾಯ್ತಾ ಇರುವಂಥದ್ದು. ಏನು ಸುಮಾರು 32 ದಿನಗಳಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತು ಏನು ವಿಡಿಯೋ ಹಿಂದೆ 3-4 ದಿನಗಳ ಹಿಂದೆ ಏನು ವಿಡಿಯೋನ ಮಾಡಿ 31ನೇ ತಾರೀಕು ನಾನು ಬೆಳಗ್ಗೆ 10 ಗಂಟೆಗೆ ಬಂದು SITಗೆ ಹಾಜರಾಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಮ್ಯೂನಿಚ್ನಲ್ಲಿ ಅಲ್ಲಿಂದ ಹೊಡ್ತಾರ ಇಲ್ಲ ಅಂತಕ್ಕಂಥ ಅನುಮಾನ ಕೂಡ ಇತ್ತು. ಆದ್ರೆ ಅಲ್ಲಿಂದ ಬೋರ್ಡಿಂಗ್ ಆಗಿರ್ತಕ್ಕಂಥ ಆ ಒಂದು ಪ್ರಜ್ವಲ್ ರೇವಣ್ಣ ಅವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ SIT ಅಧಿಕಾರಿಗಳು ಇಲ್ಲಿಗೆ ಅಂದ್ರೆ ವಿಮಾನ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಮೊದಲನೇದಾಗಿ SIT ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಸಿಕ್ಕೋದಿಲ್ಲ. ಯಾಕಂತಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇರುವಂತದ್ದು ಲುಕ್ಔಟ್ ನೋಟಿಸ್ ಆಗೇನೆ. ದಯವಿಟ್ಟು ಸಂಪರ್ಕದಲ್ಲಿರಿ ಸುರೇಶ್. ಹಾಗೆಯೇ ನಮ್ಮ ಇನ್ನೋರ್ವ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ನಾವು ಖಂಡಿತವಾಗ್ಲೂ ಈ ಸುದ್ದಿಯನ್ನ ಪ್ರಜ್ವಲ್ ರೇವಣ್ಣ ಅವ್ರನ್ನ ತೋರಿಸ್ಬೇಕು ಅಥವಾ ಇದೇನೋ ಒಂದು ದೊಡ್ಡ ಇವೆಂಟು ಅಂತ ತೋರಿಸ್ತಾ ಇಲ್ಲ. ಏನು ಮಾಡಬಾರದು ಒಬ್ಬ ಜನಪ್ರತಿನಿಧಿ, ಈ ಎಷ್ಟು ಬೇಜವಾಬ್ದಾರಿತನವನ್ನ ತೋರಿಸಬಾರ್ದು, ಹೇಗೆ ಇರಬಾರ್ದು ಅನ್ನೋದಕ್ಕೆ ನಾವು ಇದನ್ನ ತೋರಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇಡೀ ರಾಜ್ಯ ಜನಕ್ಕೆ ಇವತ್ತು ದೇವೇಗೌಡರ ಮೊಮ್ಮಗನಾಗಿ ಪ್ರಜ್ವಲ್ ರೇವಣ್ಣ ಉತ್ತರ ಕೊಡಬೇಕಾಗತ್ತೆ. ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ನಾಗರಾಜ್ ಪ್ರಜ್ವಲ್ ರೇವಣ್ಣ ಆಗಮನದ ಕುರಿತಾಗಿ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ನೀವು ಹೇಳಿದಂಗೆ ಇದನ್ನ ತೋರಿಸ್ತಾ ಇರ್ತಕ್ಕಂಥದ್ದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾನೂನಿನ ಅಡಿಯಲ್ಲಿ ಅದು ಜನಪ್ರತಿನಿಧಿಯಾದ್ರೂ ಒಂದೇ, ಸಾಮಾನ್ಯ ನಾಗರಿಕನಾದ್ರೂ ಒಂದೇ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಒಂದು ವಿಚಾರವನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಇನ್ನು 1 ಗಂಟೆ 45 ನಿಮಿಷಗಳಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವ್ರು ಬರ್ತಾ ಇರ್ತಕ್ಕಂಥ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿಂದ ಏನು ಇಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾ ಇದ್ದಂಗೆ ಒಂದಷ್ಟು ಇಮಿಗ್ರೇಷನ್ ಪ್ರೋಸೆಸ್ ಇದೆ. ಯಾಕಂತಂದ್ರೆ 3 ಡಿಫರೆಂಟ್ ಕೈಂಡ್ ಆಫ್ ನೋಟಿಸಸ್, ಅಂದ್ರೆ ಒಂದು ನ್ಯಾಯಾಲಯದ ಜುಡಿಷಿಯರಿಯಿಂದ ಒಂದು ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ, ಮತ್ತೊಂದು ಕಡೆ ಸ್ಟೇಟ್ ಗವರ್ಮೆಂಟ್ ಇಂದ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ, ಜೊತೆಗೆ ಸೆಂಟ್ರಲ್ ಏಜೆನ್ಸಿಯಿಂದ ಒಂದು ಬ್ಲೂ ಕಾರ್ನರ್ ನೋಟಿಸ್ ಅವರ ಪಾಸ್ಪೋರ್ಟ್ಗೆ ಸಂಬಂಧಿಸಿದಂತೆ ಓಡಿಸಿರ್ತಕ್ಕಂಥದ್ದು. ಈ ಒಂದು 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಆ ಇಮಿಗ್ರೇಷನ್ ನಲ್ಲಿ ಈ 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಇಮಿಗ್ರೇಷನ್ಗೆ ಮಾಹಿತಿ ಹೋಗಿರೋದ್ರಿಂದ ಅವರ ಒಂದು ಪಾಸ್ಪೋರ್ಟ್ಗೆ ಸಂಬಂಧಿಸಿದಂತೆ ಈ ಇಮಿಗ್ರೇಷನ್ ಅಧಿಕಾರಿಗಳು ಒಂದಷ್ಟು ಪ್ರೋಸೆಸ್ ಅನ್ನ ಮುಗಿಸ್ತಾರೆ. ಈ ಒಂದು ನೋಟಿಸ್ಗೆ ಸಂಬಂಧಿಸಿದಂತೆ ಇಂಥ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾರೆ, ಇವ್ರ ಮೇಲಿರ್ತಕ್ಕಂಥ ನೋಟಿಸ್ ಇದೆ, ಈ ರೀತಿಯಾಗಿ ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ರೆಡಿ ಮಾಡಿ 3 ಡ್ರಾಫ್ಟ್ ಗಳನ್ನ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿ ಆಗಿರೋದ್ರಿಂದ ಒಂದು ಡ್ರಾಫ್ಟ್ ಅನ್ನ
ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.